ಸ್ನೇಹಿತರೆ, ಎಲ್ಲರಿಗೂ ಕೂಡ ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಕರ್ನಾಟಕದಲ್ಲಿ ಸೇನಾ ನೇಮಕಾತಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಈ ಒಂದು ನೇಮಕಾತಿ ರ್ಯಾಲಿಯಲ್ಲಿ ವಿವಿಧ ಜಿಲ್ಲೆಗಳು ಭಾಗವಹಿಸಬಹುದು. 10ನೇ ತರಗತಿ ಮತ್ತು PUC ಮುಗಿಸಿರ್ತಕ್ಕಂಥವ್ರಿಗೆ ವಿವಿಧ ಹುದ್ದೆಗಳಿಗೆ ಈ ಒಂದು ರ್ಯಾಲಿಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಇದರ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಶನ್ಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಬೆಳಗಾಂ ವತಿಯಿಂದ ಮಾಡ್ತಕ್ಕಂಥದ್ದು. ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿ ಅಟ್ ಗೌರ್ಮೆಂಟ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಸ್ಟೇಡಿಯಂ ಕೊಪ್ಪಳ ಅಂತ ಕರೆಯಲಾಗಿದೆ. ಕೊಪ್ಪಳದ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ನೇಮಕಾತಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಸೊ ಈ ಒಂದು ರ್ಯಾಲಿ ನಡೀತಕ್ಕಂಥದ್ದು ನವೆಂಬರ್ 5ರಿಂದ ನವೆಂಬರ್ 16, 2019 ನಡೆಯುತ್ತೆ. ಈ ನೇಮಕಾತಿ ರ್ಯಾಲಿಯಲ್ಲಿ ಬೆಳಗಾಂ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಯಾದಗಿರಿ ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸಬಹುದು. ಸೊ ಅದಕ್ಕಿಂತ ಮುಂಚೆ ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆರಂಭ ಆಗಿರ್ತಕ್ಕಂಥದ್ದು 10 ಸೆಪ್ಟೆಂಬರಿಂದ 24 ಸೆಪ್ಟೆಂಬರ್ 2019 ಆನ್ಲೈನ್ ಅರ್ಜಿಗಳು ಆರಂಭವಾಗಿರುತ್ತೆ. ನೀವು ಅಡ್ಮಿಟ್ ಕಾರ್ಡನ್ನು 30 ಮತ್ತು 31 ಅಕ್ಟೋಬರ್ 2019 ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ನವೆಂಬರ್ನ ಮೊದಲನೇ ವಾರ ಮತ್ತು 2ನೇ ವಾರದಲ್ಲಿ ಈ ಒಂದು ನೇಮಕಾತಿ ರ್ಯಾಲಿಗೆ ಭಾಗವಹಿಸಬೇಕಾಗುತ್ತೆ. ಸ್ನೇಹಿತರೆ, ಇದರ ಒಂದು ಹುದ್ದೆಗಳನ್ನು ನೋಡ್ಬೋದು. ಸೋಲ್ಜರ್ ಜನರಲ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ಅದರ ಒಂದು ಏಜ್ ನೋಡೋದಾದರೆ 17.5 ವರ್ಷದಿಂದ 21 ವರ್ಷದ ವಯೋಮಿತಿಯೊಳಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದು ಇವರಿಗೆ ಹೈಟ್ ಇರಬೇಕಾಗಿರ್ತಕ್ಕಂಥದ್ದು 166 ಸೆಂಟಿಮೀಟರ್ ಇರಬೇಕು ಮತ್ತು 50 kg ತೂಕವನ್ನು ಹೊಂದಿರಬೇಕು. ಚೆಸ್ಟ್ 77 ಸೆಂಟಿಮೀಟರ್ ಇರಬೇಕು. ಅದನ್ನು ಎಕ್ಸ್ಪೆನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಆಗಬೇಕಾಗುತ್ತೆ. ಇವರ ಒಂದು ವಿದ್ಯಾರ್ಹತೆಯನ್ನು ನೋಡಿದ್ರೆ 10ನೇ ತರಗತಿಯನ್ನು 45 ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕಾಗುತ್ತೆ. ಎರಡನೇ ಹುದ್ದೆ ಸೋಲ್ಜರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದು 17.5 ವರ್ಷದಿಂದ 23 ವರ್ಷದ ವಯೋಮಿತಿ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಇವರ ಒಂದು ಹೈಟ್ ಇರಬೇಕಾಗಿರ್ತಕ್ಕಂಥದ್ದು 165 ಸೆಂಟಿಮೀಟರ್ ಮತ್ತು ತೂಕ 50. ಯಥಾ ಪ್ರಕಾರ ಅವರ ಒಂದು ಚೆಸ್ಟ್ ಇರಬೇಕಾಗುತ್ತೆ. ಇವರ ಒಂದು ವಿದ್ಯಾಭ್ಯಾಸ 12ನೇ ತರಗತಿಯನ್ನು ಮುಗಿಸಿರಬೇಕು. ಅಂದರೆ PUCಯನ್ನು ಸೈನ್ಸಲ್ಲಿ ಮಾಡಿರಬೇಕು. ನೀವು ಸೈನ್ಸಲ್ಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ತಗೊಂಡಿರಬೇಕಾಗುತ್ತೆ. ಕನಿಷ್ಠ 50 ಅಂಕಗಳೊಂದಿಗೆ ಪಡೆದಿರಬೇಕು. ಇದು ಅಂದರೆ PCM ಮಾಡಿರಬೇಕು. ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರಬೇಕಾಗುತ್ತೆ. ನೆಕ್ಸ್ಟ್ ಪೋಸ್ಟು ಸೋಲ್ಜರ್. ಇದು ಟೆಕ್ನಿಕಲ್ ಆವಿಯೇಷನ್ ಅಥವಾ ಅಮ್ಯುನೇಷನ್ ಎಕ್ಸಾಮಿನರ್ ಅಂತಕ್ಕಂಥದ್ದು. ಇದು ಕೂಡ 17.5 ವರ್ಷದಿಂದ 23 ವರ್ಷ ವಯೋಮಿತಿ. ಸೊ ಸೇಮ್ ಇದೆ. ಮುಂದಿನ ಇದಕ್ಕೆ PUC ಆಗಿರಬೇಕು. ಇದಕ್ಕೂ ಕೂಡ ಸೈನ್ಸಲ್ಲಿ PCM ಮತ್ತು ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟ್ ಪೋಸ್ಟು ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಅಥವಾ ನರ್ಸಿಂಗ್ ಅಸಿಸ್ಟೆಂಟ್ ಇನ್ ವೆಟರ್ನರಿ ಅಂತಕ್ಕಂಥದ್ದು. ಇದಕ್ಕೂ ಕೂಡ ಸೇಮ್ ಇದೆ. PUCಯಲ್ಲಿ ಸೈನ್ಸ್ ತಗೊಂಡಿರಬೇಕು. ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಗೊಂಡಿರಬೇಕಾಗುತ್ತೆ. ಸೊ ಇದು ಇಲ್ಲಿ ಮ್ಯಾಥ್ಸ್ ಇರೋದಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಗೊಂಡವರು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟು ಸೋಲ್ಜರ್ ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಅಥವಾ ಟೆಕ್ನಿಕಲ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಪೋಸ್ಟು. ಸೊ ಇದಕ್ಕೆ PUC ಮುಗಿಸಿರಬೇಕಾಗುತ್ತೆ. ಆರ್ಟ್ಸ್ ಇರ್ಬೋದು ಅಥವಾ ಕಾಮರ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು. ಯಾವುದೇ ಒಂದು PUCಯನ್ನು ಮುಗಿಸಿದ್ರೆ ಅವರು ಎಲಿಜಿಬಲ್ ಇರ್ತಾರೆ. ಬಟ್ 50 ಅಂಕಗಳನ್ನು ಕಡ್ಡಾಯವಾಗಿ ಪಡೆದಿರಬೇಕು. ನೆಕ್ಸ್ಟು ಸೋಲ್ಜರ್ ಟ್ರೇಡ್ಸ್ ಮ್ಯಾನ್ಗೆ ಮತ್ತೊಂದು ಪೋಸ್ಟ್ ಇದೆ. ಇದು 10ನೇ ತರಗತಿಯನ್ನು ಪಾಸಾಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಸೇಮ್ ಇರ್ತಕ್ಕಂಥದ್ದು 17.5 ವರ್ಷದಿಂದ 23 ವರ್ಷದ ವಯೋಮಿತಿ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಸೋಲ್ಜರ್ ಟ್ರೇಡ್ಸ್ ಮ್ಯಾನ್ಗೆ ಮತ್ತೊಂದು ಪೋಸ್ಟ್ ಇದೆ. ಇದು 8ನೇ ಪಾಸಾಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಈ ಥರ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಈ ಒಂದು ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸಬೇಕಾಗುತ್ತೆ. ಮೊದಲನೇದಾಗಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ಮೆಡಿಕಲ್ ಟೆಸ್ಟು, ನಂತರ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಇದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಿರುತ್ತೆ. ನೀವು NCC ಸರ್ಟಿಫಿಕೇಟ್ ಅಥವಾ ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದರೆ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಅವಕಾಶಗಳನ್ನು ಮತ್ತು ಆದ್ಯತೆಗಳನ್ನು ಇಲ್ಲಿ ಕಲ್ಪಿಸಿ ಕೊಡಲಾಗಿದೆ. ಇನ್ನು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಸ್ನೇಹಿತರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ www.joinindianarmy.nic.in ನಲ್ಲಿ ನೀವು ಅರ್ಜಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದೇ ತಿಂಗಳ ಒಂದು 24ನೇ ತಾರೀಕು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಕೊನೆಯ ದಿನಾಂಕವಾಗಿರುತ್ತೆ. ಮುಂದಿನ ತಿಂಗಳೇ ಈ ಒಂದು ನೇಮಕಾತಿ ರ್ಯಾಲಿ ಕೊಪ್ಪಳದ ಯುವ ಮತ್ತು ಕ್ರೀಡಾ ಇಲಾಖೆಯ ಸ್ಟೇಡಿಯಂನಲ್ಲಿ ನಡೆಯಲಾಗುತ್ತೆ. ಸೊ ಸ್ನೇಹಿತರೆ, ಇದನ್ನು ಅಗತ್ಯ ಇರತಕ್ಕಂತಹ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.